Okay, fine. Welcome to session number 9 of Unit 3. ಇಲ್ಲಿವರೆಗೆ ನಾವು 8 ಸೆಷನ್ಸ್ ನೋಡಿದ್ದೀವಿ. ಈ ಸೆಷನ್ 9ನಲ್ಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ. ಸೊ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ ನೋಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು? ಸೊ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು ಅಂತ ಹೇಳಿದ್ರೆ ವಿ ಆಲ್ರೆಡಿ ನೋ ಇಟ್. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ CPU ಇರ್ಬೋದು ಅಲ್ವಾ, ಮೆಮೊರಿ ಸ್ಟೋರೇಜ್ ಇರ್ಬೋದು, ಸಾಫ್ಟ್ವೇರ್ಸ್ ಇರ್ಬೋದು. ಸೊ ಅದೆಲ್ಲ ಏನೋ ಬರ್ತವೆ ಅಂತ ಹೇಳಿದ್ರೆ ಅದೆಲ್ಲ ಸಾಫ್ಟ್ವೇರ್ ಸರ್ವಿಸ್ ಅಂತ ಕೊಡ್ತೀವಿ. ಅದರ ಜೊತೆ ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ CPU ಕೊಡೋದು, ದೆನ್ ವಿಲ್ ಬಿ ಗಿವಿಂಗ್ ಸಮ್ ಅದರ್ ಥಿಂಗ್ ಆಸ್ ಎ ಸರ್ವಿಸ್, ಮೆಮೊರಿ ಕೊಡ್ಬೋದು. ಸೊ ದೋಸ್ ಆರ್ ಕಮ್ಸ್ ಅಂಡರ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಕೊಡ್ತಾರೆ. ಅವ್ರು ಏನು ಬೇಕು ಅದನ್ನು ಮಾಡ್ಕೊಳ್ತಾರೆ. ಸೊ ನಾವು what are the learning outcomes? Then obviously we'll try to understand what is infrastructure as a service and its characteristics. Then we'll see and try to understand what are the advantages and disadvantages of IaaS, and also we'll learn about the different types of IaaS clouds here. Different types ಯಾವ clouds ಇದೆ ಅಂತ ನೋಡೋಣ. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು ನೋಡಿದೇನಪ್ಪ ಅಂತ ಹೇಳಿದ್ರೆ we have seen integration as a service ಅಂತ ನೋಡಿದ್ದೀವಿ. Now we'll be saying infrastructure as a service anta. In fact, this is the last as a service now ee section alli nododu. So this service simply idanne IaaS antanu baritivi athava idanna HaaS antanu baritivi. Andre enappa anta helidre infrastructure andre confuse aguttalla, adakke hardware as a service ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. CPU hardware, memory hardware, whatever it can be. So it's known as hardware as a service. So IaaS is a virtual provider of computing resources such as hardware, storage services, networking, operating systems, virtualization technology. So ಏನೇನು ಕೊಡುತ್ತೆ ಇದು? ವರ್ಚುವಲ್ ಪ್ರೊವೈಡರ್ ಆಫ್ ಕಂಪ್ಯೂಟಿಂಗ್ ರಿಸೋರ್ಸಸ್, ಹಾರ್ಡ್ವೇರ್, ಬರೀ ಹಾರ್ಡ್ವೇರ್ ಆಸ್ ಎ ಸರ್ವಿಸ್ ಅಂದರೆ ಬರೀ ಹಾರ್ಡ್ವೇರ್ ಎಲ್ಲ, ಅದು ಹಾರ್ಡ್ವೇರು, ಸ್ಟೋರೇಜ್ ಸರ್ವಿಸಸ್ಸು, ನೆಟ್ವರ್ಕಿಂಗು, ಆಪ್ರೇಟಿಂಗ್ ಸಿಸ್ಟಮ್ಸು, ಆಮೇಲೆ ಈ ಥರ ವರ್ಚುವಲೈಸೇಷನ್ ಟೆಕ್ನಾಲಜಿ, ಇದೆಲ್ಲ ಯಾವ ಅಂಡರ್ ಬಂದ್ಬಿಡುತ್ತೆ? ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸಲ್ಲಿ ಬರುತ್ತೆ. ಸೊ ದಿಸ್ ಸರ್ವಿಸ್ ಪ್ರೊವೈಡರ್ ಓನ್ಸ್ ದಿ ರಿಕ್ವೈರ್ಡ್ ಎಕ್ವಿಪ್ಮೆಂಟ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯಾವುದಕ್ಕೆ? ಕಾನ್ಫಿಗರಿಂಗ್, ರನ್ನಿಂಗ್ ಆ್ಯಂಡ್ ಮೇಂಟೈನಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್. ಏನು ಎಕ್ವಿಪ್ಮೆಂಟ್ ಇದೆ ಅದು ಕಾನ್ಫಿಗರ್ ಮಾಡೋದು, ಅದನ್ನು ಆಪ್ರೇಟ್ ಮಾಡೋದು, ರನ್ ಮಾಡೋದು, ಮೇಂಟೈನ್ ಮಾಡೋದು ಎಲ್ಲ ಸರ್ವಿಸ್ ಪ್ರೊವೈಡರ್ ಜವಾಬ್ದಾರಿನೇ ಆಗಿರುತ್ತೆ. ಸೊ ಆಸ್ ಎ ಯೂಸರ್, instead of buying, then installing these resources in our own data center, what we can do is that now we can rent these computing resources as per our requirement. So ಯಾ ಕಂಪ್ನಿಗಳು ಬೇಕಾದಷ್ಟು ರಿಸೋರ್ಸಸ್ ಏನೇನು ಬೇಕು ಅದನ್ನು ರೆಂಟಿಗೆ ತಗೋಬೋದು. ಸೊ ಪರ್ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಸುಮಾರಿದೆ. ಹಾರ್ಡ್ವೇರ್ ಸಿಗುತ್ತೆ, ಸ್ಟೋರೇಜ್ ಸರ್ವಿಸಸ್ ಸಿಗುತ್ತೆ, ನೆಟ್ವರ್ಕಿಂಗ್ ಸಿಗುತ್ತೆ, ಆಪ್ರೇಟಿಂಗ್ ಸಿಸ್ಟಮ್ ಸಿಗುತ್ತೆ, ವರ್ಚುವಲೈಸೇಷನ್ ಟೆಕ್ನಾಲಜಿ ಸಿಗುತ್ತೆ. ಯಾವ್ದು ಬೇಕು ಇದೆಲ್ಲ ಪರ್ಚೇಸ್ ಮಾಡೋ ಬದಲಾಗಿ ರೆಂಟಿಗೇನೆ ಕಂಪ್ನಿಗಳು ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಅದ್ರ ಮೇಲೆ ಅವ್ರು ಏನು ಬೇಕೋ ಹಾಕೋಬಹುದು. ಸಪೋಸ್ ವಿಂಡೋಸ್ ಬೇಕಾ, ವಿಂಡೋಸ್ OS ತಗೊಬಿಡೋದು, ಅದ್ರ ಮೇಲೆ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ವರ್ಕ್. ಸೊ ಲೈಕ್ ದಿಸ್. ಸ್ಟೋರೇಜ್ ಏನು ಬೇಕೋ ಅದನ್ನು ತಗೊಬಿಡೋದು, ವಾಟ್ ಎವರ್ ಯು ವಾಂಟ್ ಟು ಸ್ಟೋರ್ ಯು ಸ್ಟೋರ್ ಇಟ್. ಸೊ ದಟ್ ವೇ ದಿ ಕಂಪ್ನೀಸ್ ಕ್ಯಾನ್ ವರ್ಕ್ ಹಿಯರ್. ಸೊ IaaS ಅಂತ ಏನಿದೆ, it's a process of making available the cloud infrastructure resources. The whole process cloud infrastructure hardware resources ಏನಿದೆ, ಸರ್ವರ್ಸ್ ಇರ್ಬೋದು ಅಥವಾ ಸಾಫ್ಟ್ವೇರ್ಸ್ ಇರ್ಬೋದು, ಡೇಟಾ ಸೆಂಟರ್ ಸ್ಪೇಸ್ ಇರ್ಬೋದು, ನೆಟ್ವರ್ಕ್ ಎಕ್ವಿಪ್ಮೆಂಟ್ ಇರ್ಬೋದು, ಅಥವಾ ಕ್ಲೈಂಟ್ಸ್ ಇರ್ಬೋದು. ಕ್ಲೈಂಟ್ಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ದೇ ಕ್ಯಾನ್ ಬೈ ದೋಸ್ ರಿಸೋರ್ಸಸ್ ಆಸ್ ಫುಲ್ಲಿ ಔಟ್ಸೋರ್ಸ್ ಸರ್ವಿಸ್ ಆನ್ ಡಿಮ್ಯಾಂಡ್. ಫುಲ್ಲಿ ಔಟ್ಸೋರ್ಸ್ ಸರ್ವಿಸ್ ಆನ್ ಡಿಮ್ಯಾಂಡ್ ಥರನೇ ಇದೆಲ್ಲ ಪರ್ಚೇಸ್ ಮಾಡ್ಬೋದು ಯೂಸರ್ಸು, ಕ್ಲೈಂಟ್ಸು, ಕ್ಲೌಡ್ ಕ್ಲೈಂಟ್ಸ್ ಎಲ್ಲ. ಸೊ ಅಮೆಜಾನ್ ವೆಬ್ ಸರ್ವಿಸಸ್ ಇಸ್ ದ ಬೆಸ್ಟ್ ಆಲ್ ರೌಂಡ್ IaaS ಪ್ರೊವೈಡರ್. ಸೊ ಅಮೆಜಾನ್ ಇಂದಾನೆ ನಾವು ಯು ಕ್ಯಾನ್ ಪ್ರೊವೈಡ್ ಆಲ್ ರೌಂಡ್ ಅಂತ ಹೇಳಿದ್ರೆ, ಸೊ ಇಟ್ ಹ್ಯಾಸ್ ಗಾಟ್ ಆಲ್ ದಿ ಥಿಂಗ್ಸ್ ದಟ್ ಒನ್ ಎ ಕ್ಲೈಂಟ್ ವಾಂಟ್ಸ್. ಸೊ ದಟ್ಸ್ ದ ಥಿಂಗ್ ದಟ್ ಈಸ್ ಪಾಸಿಬಲ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಕಂಪ್ಯೂಟಿಂಗ್ ರಿಕ್ವೈರ್ಮೆಂಟ್ಸ್ ಅಂಡ್ ಕಾನ್ಫಿಗರೇಷನ್, the IaaS provider will react quickly in case of scale up or down, which is known as auto scaling. Auto scaling ಅದೇ ಮಾಡ್ಕೊಳ್ಳುತ್ತೆ. ಸೊ ಆಟೋಮೆಟಿಕ್ ಆಗಿ ಎಲಾಸ್ಟಿಕ್ ಬ್ಯಾಲೆನ್ಸಿಂಗ್, ಲೋಡ್ ಬ್ಯಾಲೆನ್ಸಿಂಗು ಅದನ್ನೊಂದು ಫೀಚರ್ ಇದು. ಏನಪ್ಪಾ ಅಂತ ಹೇಳಿದ್ರೆ ಇದು ಆಟೋ ಡಿಸ್ಟ್ರಿಬ್ಯೂಟ್ಸ್ ದಿ ಇನ್ಕಮಿಂಗ್ ಟ್ರಾಫಿಕ್. ಬ್ಯಾಲೆನ್ಸಿಂಗ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ಕಮಿಂಗ್ ಟ್ರಾಫಿಕ್ ಅನ್ನು ಆಟೋಮೆಟಿಕ್ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೇಟೆಡ್ ಅಪ್ಲಿಕೇಶನ್ಗೆ ಮತ್ತು ವೇರಿಯಸ್ ಮಲ್ಟಿಪಲ್
ಇನ್ಸ್ಟೆನ್ಸಸ್ ಇನ್ ವರ್ಚುವಲ್ ಕಂಪ್ಯೂಟರ್ಸ್ ಅಲ್ಲಿ ಬೇರೆ ಬೇರೆ ಇನ್ಸ್ಟೆನ್ಸಸ್ಗಳು ನಡೀತಾ ಇರುತ್ತಲ್ಲ ಸರ್ವರ್ದು, ಅಲ್ಲಿಗೆಲ್ಲ ಇದನ್ನ ಮಾಡುತ್ತೆ. ಅದಕ್ಕೆ ಏನಂತೆ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಆಟೋಮೆಟಿಕ್ ಆಗಿ ಇದು ಮಾಡುತ್ತೆ. ಸೊ ಒಂದು ಏನು ಆಟೋಮೆಟಿಕ್ ಆಗಿ ಮಾಡುತ್ತೆ, ಸ್ಕೇಲಿಂಗ್ ಮಾಡ್ಕೊಳ್ಳುತ್ತೆ. ಅದು ವೆಬ್ ಸರ್ವಿಸ್ ಮುಖಾಂತರ ಯೂಸರ್ ಏನ್ ಬೇಕು ಅಂತ ಕೇಳಿದ ತಕ್ಷಣ ಆಟೋಮೆಟಿಕ್ ಆಗಿ ಆಟೋ ಸ್ಕೇಲಿಂಗ್ ಆಗ್ಬಿಡುತ್ತೆ. ಅದಕ್ಕೇನು ಅಪ್ರೂವಲ್ ಏನು ಬೇಕಾಗಿಲ್ಲ. ಆಟೋಮೆಟಿಕ್ ಅಂತ ಹೇಳಿದ್ರೆ ಅದೇನೆ, ಅವ್ನು ಯಾರು ಕ್ಲೈಂಟ್ ಇರ್ತಾನೆ ಅವ್ನು ಲಾಗಿನ್ ಮಾಡ್ಬಿಟ್ಟು ನನ್ಗೆ ಇದು ಬೇಕು ಅಂತ ಚೆಕ್ ಮಾಡ್ತಾನೆ, ಇಷ್ಟು ಬೇಕು ಮೆಮೊರಿ ಅಂತ ಹಾಕಿದ ತಕ್ಷಣ ಆಟೋ ಸ್ಕೇಲಿಂಗ್ ಆಗುತ್ತೆ. ಅದೇ ತರ ಇದು ರಿಕ್ವೆಸ್ಟ್ಗಳು ಬಂದ್ರೆ ಲೋಡ್ ಬ್ಯಾಲೆನ್ಸಿಂಗು ಅದೇ ತರ ಆಟೋ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. So this is the textbook diagram that is given for infrastructure as a service. So many clients, 1, 2, 3 will be there. So they will access the IaaS provider, infrastructure as a provider ಅಥವಾ ಹಾರ್ಡ್ವೇರ್ as a provider ಅನ್ನ ಅವ್ರು ಮಾಡ್ತಾರೆ. ಅವನು ಸರ್ವರ್ ಇರುತ್ತೆ, ಒಂದು ಮೆಮೊರಿ ಇರುತ್ತೆ, ಸ್ಟೋರೇಜ್ ಇರುತ್ತೆ. ಅಲ್ಲಿಂದ ಅವರು ರೆಂಟ್ಗೆ ಏನ್ ಬೇಕು as per the requirement ಸರ್ವಿಸಸ್ ಅನ್ನ ಪಡ್ಕೊಳ್ತಾರೆ. So what are the characteristics? Now we'll see the characteristics of ಇನ್ಫ್ರಾಸ್ಟ್ರಕ್ಚರ್ as a ಸರ್ವಿಸ್. ಇಸ್ ಎ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಇದಕ್ಕಂತ ಏನಿಲ್ಲ, ನೀವು ಲೈನೆಕ್ಸ್ ಯೂಸ್ ಮಾಡ್ಕೊಳ್ರಿ, ವಿಂಡೋಸ್ ಯೂಸ್ ಮಾಡ್ಕೊಳ್ಳಿ, ಮ್ಯಾಕ್ ಯೂಸ್ ಮಾಡ್ಕೊಳ್ಳಿ. ಇಸ್ ಎ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಇಟ್ ಚಾರ್ಜಸ್ ಫಾರ್ ಓನ್ಲಿ ದ ರಿಸೋರ್ಸಸ್ ದಟ್ ಆರ್ ಆಕ್ಸೆಸ್ ಅಂಡ್ ಯೂಸ್ಡ್ ಲೈಕ್ ಆಲ್ ಅದರ್ ಆಸ್ ಎ ಸರ್ವಿಸ್. ನಾವು ಎಲ್ಲ ಸರ್ವಿಸಸ್ ನೋಡಿದೀವಿ. ಅವರೆಲ್ಲ ನೋಡ್ತಾ ಏನ್ ಚಾರ್ಜ್ ಮಾಡ್ತವೆ, ಓನ್ಲಿ ರಿಸೋರ್ಸಸ್ ದಟ್ ಆರ್ ಆಕ್ಸೆಸ್ಡ್ ಅಂಡ್ ಯೂಸ್. ಇದು ಅದೇ ತರ ಚಾರ್ಜ್ ಮಾಡುತ್ತೆ. ಸ್ಕೇಲಿಂಗ್ ಆಫ್ ರಿಸೋರ್ಸಸ್ ಕ್ಯಾನ್ ಬಿ ಡನ್ ಆಸ್ ಪರ್ ರಿಕ್ವೈರ್ಮೆಂಟ್. ಯಾವ ತರ ಸ್ಕೇಲ್ ಅಪ್ ಪರ್ ಸ್ಕೇಲ್ ಡೌನ್ ಮಾಡಬೇಕು ಅದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೈರ್ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ರೆಂಟ್ನ ತಗೋಬಹುದು. ಸೊ ರೆಂಟ್ಗೆ ಬೇಕು ಎಷ್ಟು ಬೇಕು ಅಷ್ಟು, ಈಗ ಬೇಡ ಅಂತ ಹೇಳಿದ್ರೆ ಕಡಿಮೆ ಮಾಡ್ಕೋಬಹುದು. ಸೊ ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್ ಇರುತ್ತೆ. ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮೆನಿ ಯೂಸರ್ಸ್ ಕ್ಯಾನ್ ವರ್ಕ್ ಆನ್ ಎ ಸಿಂಗಲ್ ಪೀಸ್ ಆಫ್ ಹಾರ್ಡ್ವೇರ್. ಸೊ ಒಂದು ಈಗ ಸಪೋಸ್ ಈಗ 1 TB ಹಾರ್ಡ್ ಡಿಸ್ಕ್ ಇದೆ ಅಂತ ಹೇಳಿದ್ರೆ, ಈಗ ಒಬ್ರು ಈಗ 500 GB ತಗೊಂಡಿದ್ರೆ, ಇನ್ನೊಂದು 500 GB ತಗೊಂಡಿದ್ರೆ, ಇಬ್ರು 500 GB ಏನಾಗುತ್ತೆ, 2 ಯೂಸರ್ ಶೇರ್ ಮಾಡ್ಕೊಳ್ತಾರೆ. ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್. ಯಾಕಂದ್ರೆ ಯೂಸರ್ ಕ್ಲೈಂಟ್ ಒನ್ ಏನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಓನ್ಲಿ ರಿಕ್ವೆಸ್ಟೆಡ್ ಫಾರ್ ರೆಂಟ್ ಫಾರ್ 500 GB. ಇನ್ನೊಂದು ಕ್ಲೈಂಟು ಅವರು ರಿಕ್ವೆಸ್ಟೆಡ್ 500 GB. ಸೊ ಅವಾಗ ಏನಾಗುತ್ತೆ, ಸಿಂಗಲ್ ಪೀಸ್ ಆಫ್ ಹಾರ್ಡ್ವೇರ್ ಇಸ್ ಶೇರ್ಡ್. ಇದಕ್ಕೆ ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಸೊ IaaS ಇಸ್ ಎ ಮಲ್ಟಿ ಟೆನೆಂಟ್ ಆರ್ಕಿಟೆಕ್ಚರ್. ಹಂಗಾಗಿ ಆಮೇಲೆ ಎಲಾಸ್ಟಿಸಿಟಿ ಇಸ್ ಆಲ್ಸೋ ಪಾಸಿಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಎಲಾಸ್ಟಿಸಿಟಿ ಅಂದ್ರೆ ನಾವು ನೋಡಿದೀವಿ ಎಲಾಸ್ಟಿಕ್ ಲೋಡ್ ಬ್ಯಾಲೆನ್ಸಿಂಗ್ ಅಂತ, ಯಾವ ತರ ಆಟೋ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಲೋಡ್ ಅನ್ನ, ಅದನ್ನ ನಾವು ನೋಡಿದೀವಿ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ IaaS ದೆನ್? ಸೊ ಇಟ್ ಆಫರ್ಸ್ ಫ್ಲೆಕ್ಸಿಬಲ್ ಸ್ಕೇಲೆಬಿಲಿಟಿ ಬಿಕಾಸ್ ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದಿ ರಿಸೋರ್ಸಸ್ ಅಟ್ ಎ ಟೈಮ್ as per ದಿ ರಿಕ್ವೈರ್ಮೆಂಟ್. ಸೊ ಫ್ಲೆಕ್ಸಿಬಲ್ ಸ್ಕೇಲೆಬಿಲಿಟಿ ಇರುತ್ತೆ, ಯಾವಾಗ ಬೇಕು ಆವಾಗ ಆಡ್ ಸಬ್ಟ್ರಾಕ್ಟ್ ಮಾಡ್ಕೋಬಹುದು. ದೆನ್ ಲೆಸ್ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಅದೊಂದಿದೆ. ಯಾಕಂತ ಹೇಳಿದ್ರೆ ಕಸ್ಟಮರ್ಸ್ ವಿಲ್ ಪೇ ಓನ್ಲಿ ಫಾರ್ ವಾಟ್ ದೇ ಯೂಸ್. ಅದೇ ತರ ನೋ ನೀಡ್ ಆಫ್ ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಷನ್ ಮೇಂಟೆನೆನ್ಸ್ ಬಿ ಕ್ಲೈಂಟ್ ಅಂತ ಹೇಳಿದ್ರೆ ಅವಾಗ ಏನ್ ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಅವಾಯ್ಡ್ಸ್ ದಿ ನೀಡ್ ಫಾರ್ ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಷನ್ ಮೇಂಟೆನೆನ್ಸ್. ಯಾರು ಮಾಡ್ತಾರೆ, ಇದು IaaS ಪ್ರೊವೈಡರೇ ಮಾಡ್ಕೊಳ್ತಾರೆ. ದೆನ್ ಇಟ್ ಇನ್ಕ್ಲೂಡ್ಸ್ ಲೊಕೇಶನ್ ಇಂಡಿಪೆಂಡೆನ್ಸ್. ಯಾಕಂತ ಹೇಳಿದ್ರೆ ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದಿ ಸರ್ವಿಸ್ ಫ್ರಮ್ ಎನಿವೇರ್ as long as ಏನ್ ಕಂಡೀಷನ್, ಇಂಟರ್ನೆಟ್ ಕಂಡೀಷನ್ ಇದ್ರೆ, ಇಂಟರ್ನೆಟ್ ಕನೆಕ್ಷನ್ ಫೆಸಿಲಿಟಿ ಇದ್ರೆ, ಯೂಸರ್ಸ್ ಕ್ಯಾನ್ ಆಕ್ಸೆಸ್ ದಿ ಸರ್ವಿಸ್ ಫ್ರಮ್ ಎನಿವೇರ್. ಅದು 500 GB ಹಾರ್ಡ್ ಡಿಸ್ಕ್ ನಾವು ರೆಂಟಿಗೆ ತಗೊಂಡಿದ್ರೆ ಅದು ಎಲ್ಲಿಂದ ಬೇಕಾದ್ರೂ ಆಕ್ಸೆಸ್ ಮಾಡಬಹುದು. ಸಪೋಸ್ ಅದೇ 500 GB ನನ್ನ ಲ್ಯಾಪ್ಟಾಪ್ ಅಲ್ಲಿ ಇದೀನಿ ಅಂತ ಹೇಳಿದ್ರೆ, ನಾನು ಅದನ್ನ ಮನೇಲಿ ಲ್ಯಾಪ್ಟಾಪ್ ಮರ್ತ್ ಬಂದ್ಬಿಟ್ರೆ ಐ ಕ್ಯಾನಾಟ್ ಆಕ್ಸೆಸ್ ಇಟ್ ಫ್ರಮ್ ದಿ ಕಾಲೇಜ್ ಹಿಯರ್. ಅದೇ ಕ್ಲೌಡ್ ಅಲ್ಲಿ ಇದ್ರೆ ನಾನು ಇಲ್ಲಿಂದಾನು ಆಕ್ಸೆಸ್ ಮಾಡಬಹುದು, ಅಲ್ಲೂ ಬಂದ್ರೆ ಅಲ್ಲೂ ಆಕ್ಸೆಸ್ ಮಾಡ್ಬೋದು, ಬೆಂಗಳೂರು ಹೋದ್ರೆ ಬೆಂಗಳೂರಿಂದಾನು ಆಕ್ಸೆಸ್ ಮಾಡ್ಬೋದು. ಅದು ಒಂದು ಅಡ್ವಾಂಟೇಜ್ ಇರುತ್ತೆ. ಯು ಕ್ಯಾನ್ ಆಕ್ಸೆಸ್ ಇಟ್ ಫ್ರಮ್ ಎನಿವೇರ್, ಬಟ್ ಕಂಡೀಷನ್ ಏನು, ಇಂಟರ್ನೆಟ್ ಇರಬೇಕು ಅಂತ. ಅದೇ ತರ ಬಿಕಾಸ್ ಆಫ್ ದಿ ರಿಡಂಡೆನ್ಸಿ ಆಫ್ ದಿ ಕ್ಲೌಡ್ ಹೋಸ್ಟ್, ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ರಿಡಂಡೆಂಟ್ ಮಾಡಿರ್ತಾರೆ. ಅಂದ್ರೆ ಒಂದ್ಗಿಂತ ಒಂದು ಕಾಪಿ ಇದೆ. ಯಾಕಂದ್ರೆ ಒಂದ್ ನೆಟ್ವರ್ಕ್ ಅಥವಾ ಸರ್ವರ್ ಫೇಲ್ ಆದ್ರೆ ದೇರ್ ಶುಡ್ ಬಿ ನೋ ಎಫೆಕ್ಟ್ ಆನ್ ಡೇಟಾ ಸೆಂಟರ್ ಡ್ಯೂ ಟು ಮಲ್ಟಿಪಲ್ ಹಾರ್ಡ್ವೇರ್ ರಿಸೋರ್ಸಸ್. ಜಾಸ್ತಿ ರಿಸೋರ್ಸಸ್ ಇಟ್ಕೊಂಡಿರ್ತಾರೆ. ಏನಾದ್ರು ಒಂದ್ ಫೇಲ್ ಆದ್ರೆ ವಿಲ್ ಹ್ಯಾವ್ ದಿ ಕಾಪಿ. ರಿಡಂಡೆನ್ಸಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಒನ್, ಜಾಸ್ತಿ ಇಟ್ಕೊಳ್ಳೋದು. ಸೊ ಇನ್ ದ ವರ್ಸ್ಟ್ ಕೇಸ್, ಇಫ್ ದಿ ಎಂಟೈರ್ ಡೇಟಾ ಸೆಂಟರ್ ಫೇಲ್ ಆಯ್ತು ಅಂತ ತಿಳ್ಕೊಟ್ರಿ, ದೆನ್ ದೇರ್ ವುಡ್ ಬಿ ಸೆಕೆಂಡರಿ ಅಂಡ್ ಟೆರಿಷರಿ ಡೇಟಾ ಸೆಂಟರ್ಸ್ ಟು ಅಶ್ಯೂರ್ ರಿಕ್ವೈರ್ಡ್ ಫಂಕ್ಷನ್. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದು ಇನ್ನೊಂದು 2 ಡೇಟಾ ಸೆಂಟರ್ ಇರುತ್ತೆ, ಅಲ್ಲಿ ಕಾಪಿ ಮಾಡ್ಕೊಳ್ತಾ ಇರ್ತಾರೆ ಅವರು. ಅವಾಗ ಏನಾಗುತ್ತೆ, ಇಡೀ ಡೇಟಾ ಸೆಂಟರ್ ಫೇಲ್ ಆದ್ರೂ ದೇ ವಿಲ್ ಗೆಟ್ ಇಟ್ ಫ್ರಮ್ ದಿ 2 ಡೇಟಾ ಸೆಂಟರ್. ಸೊ ಕ್ಲೌಡ್ಗೆ ನಾವು ಸರ್ವಿಸಸ್ ತಗೊಂಡ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಡಿಸಾಸ್ಟರ್ ರಿಕವರಿ ಇದೆಯಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತುಂಬಾ ಈಸಿ ಆಗುತ್ತೆ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಒಂದ್ ಕಡೆ ಇಲ್ಲ ಇನ್ನೊಂದ್ ಕಡೆ ಅವರು ಡೇಟಾನ ಡೂಪ್ಲಿಕೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ವಿಲ್ ಗೆಟ್ ಇಟ್ ಫ್ರಮ್ ದಿ ಸೆಕೆಂಡರಿ ಅಥವಾ ಟೆರಿಷರಿ ಡೇಟಾ ಸೆಂಟರ್ಸ್.
ಸೊ ಮಿನಿಮೈಸ್ ರಿಸ್ಕ್ ಆನ್ ROI ಅಂತ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ರಿಸ್ಕ್ ಏನಿಲ್ಲ. ಸೊ ಈಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಯೂಶಲಿ ಈಗ ಜನರು ಹೇಳ್ತಾರೆ, ನಾನು ಮನೆ ಕಟ್ಟಕ್ಕೆ ಇಷ್ಟು ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, 50 ಲಕ್ಷ ಖರ್ಚು ಮಾಡ್ಬಿಡ್ದು, ನಮ್ಮ ರೆಂಟ್ ಬರ್ತಾ ಇರೋದು 10,000, 15,000 ಅಷ್ಟೇ ಅಂತ ಹೇಳ್ತಾರೆ. ಯಾಕೆ ಅದು? ದೇ ವಿಲ್ ಥಿಂಕ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಕ್ ಹೋಗ್ತಾರೆ ಅವರು. ಬಟ್ ಇಷ್ಟು ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಬಾಡಿಗೆ ಎಷ್ಟೇ ಬರ್ತಾ ಇದೆ ಅಂತ. ಸೊ ಅದು ಮನೇದು ಇಲ್ಲಿ ಅಪ್ಲೈ ಆಗಲ್ಲ. ಮನೆಗೆ ಯಾಕೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ರೆ, ಪ್ರಾಪರ್ಟಿದು ಏನಿರುತ್ತೆ ವ್ಯಾಲ್ಯೂ ಅಪ್ರಿಷಿಯೇಷನ್ ಆಗಿರುತ್ತೆ. ಹಂಗೆ ಯಾರೋ ನಮ್ಗೆ ಹೇಳಿದ್ರು, ನಾವು ಇಷ್ಟೆಲ್ಲ ಲೋನ್ ತೊಗೊಂಡು ಮನೆ ಕಟ್ಬಿಟ್ಟು ನಮ್ಗೆ ಇಷ್ಟು ಬಾಡಿಗೆ ಬರುತ್ತೆ, ನಮ್ಮ ಬಡ್ಡಿ ಕಟ್ಟಕ್ಕಾಗಲ್ಲ, ಲೋನ್ ತೊಗೊಂಡಿರೋದು ಅಷ್ಟು ಕಡಿಮೆ ಬಾಡಿಗೆ. ಅಲ್ಲಪ್ಪ, ನಿಮ್ಮ ಬಾಡಿಗೆ ಮನೆದಾರಿಗೆ ನಿಮ್ಮ ಮನೆಯಲ್ಲಿ ಪಾಲು ಕೊಟ್ಟರೆ ಅವರು ನಿಮಗೆ ಅವ್ರ ಲೋನ್ ಅವರು ತೀಸ್ಕೊಳ್ತಾರೆ. ಆವಾಗ ಅದೆಲ್ಲಕ್ಕಾಗುತ್ತೆ. ಹಂಗಾದ್ರೆ ಆಸ್ತಿ ನಿಮ್ದಾಗಿ ನಿಮ್ಗೆ ಉಳ್ಕೊಳ್ಳುತ್ತೆ, ನಿಮಗೆ ಅಪ್ರಿಷಿಯೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ಮೇಲೆ ಯು ಹ್ಯಾವ್ ಗಾಟ್ ದಿ ರಿಟರ್ನ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಅದೇ ಥರ ಇಲ್ಲೂ ಸಹ ಈಗ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಇಲ್ಲಿ ಏನಿರುತ್ತೆ ಅಂದರೆ, ಯು ವಿಲ್ ಬಿ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಫಾರ್ ನಾಟ್ ಪರ್ಚೇಸಿಂಗ್ ದಿ ಎಕ್ವಿಪ್ಮೆಂಟ್ಸು, ಯು ವಿಲ್ ಬಿ ಇನ್ವೆಸ್ಟಿಂಗ್ ಓನ್ಲಿ ಫಾರ್ ರೆಂಟ್ ಪರ್ಪಸ್ ಇಯರ್. ಅವಾಗ ಏನಾಗುತ್ತೆ, ರಿಸ್ಕ್ ಕಡಿಮೆ ಆಗ್ಬಿಡುತ್ತೆ. ಹಾರ್ಡ್ವೇರ್ ಫೇಲ್ ಆಯಿತು ಅಥವಾ ಬೇರೆ ಏನಾರೇ ಫೇಲ್ ಆಯಿತು ಅಂತ ಹೇಳಿದ್ರೆ ಅವನ ಜವಾಬ್ದಾರರು ಯಾರು? ಸರ್ವಿಸ್ ಪ್ರೊವೈಡರ್ ಜವಾಬ್ದಾರ ಆಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಗಾಟ್ ಎ ಮಿನಿಮಮ್ ರಿಸ್ಕ್ ಆನ್ ರಿಟರ್ನ್ ಆನ್ ದಿ ಇನ್ವೆಸ್ಟ್ಮೆಂಟು, ಮಿನಿಮಮ್ ರಿಸ್ಕ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಬಂದರೆ, ಸಕ್ಸಸ್ ರಿಗಾರ್ಡಿಂಗ್ ಪರ್ಟಿಕ್ಯುಲರ್ ಯೂಸೇಜ್ ಆಫ್ ಸರ್ವಿಸ್ ಇಸ್ ಬೇಸ್ಡ್ ಆನ್ ದಿ ಎಬಿಲಿಟಿ ಆಫ್ ದಿ ವೆಂಡರ್. ಅಂದರೆ ಯಾವ ವೆಂಡರ್ದು ಏನು ಎಬಿಲಿಟಿ ಇದೆ, ಏನು ಕ್ವಾಲಿಟಿ ಇದೆ, ಎಷ್ಟು ರಿಲಯಬಲ್ ಅವನು, ಎಷ್ಟು ಅವನಿಗೆ ಎಕ್ಸ್ಪರ್ಟೈಸ್ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ಸೆಕ್ಯೂರಿಟಿ ಈಸ್ ಆಲ್ಸೋ ಮೇಜರ್ ಕನ್ಸರ್ನ್ ಹಿಯರ್. ಅವನು ವೆಂಡರ್ ಯಾರು ಮಾರ್ಬಿಟ್ರೆ ನಮ್ಮ ಡೇಟಾ, ಈಗ ನೀವೆಲ್ಲ ಕೇಳಿರ್ಬೇಕಲ್ಲ, ಫೇಸ್ಬುಕ್ಕು, ವಾಟ್ಸಪ್ಪಲ್ಲಿ ಇರೋದು ಎಲ್ಲ ಯಾರೋ ಮಾರ್ಬಿಟ್ರು. ಈಗ ಡಾರ್ಕ್ ವೆಬ್ ಅಂತ ಒಂದು ಬ್ಲ್ಯಾಕ್ ಮಾರ್ಕೆಟಿಂಗ್ ಇದಿದೆ, ಅಲ್ಲೆಲ್ಲ ಈ ಥರ ಕಳ್ತನ ಮಾಡಿರೋದು, ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನಂಬರ್ಸು, ಅದೆಲ್ಲ ಅಲ್ಲಿ ಮಾರ್ತಾರೆ ಡಾರ್ಕ್ ವೆಬ್ಬಲ್ಲಿ. ಸೊ ಇದೆಲ್ಲ ಸೆಕ್ಯೂರಿಟಿ ಇಸ್ ಎ ಮೇಜರ್ ಕನ್ಸರ್ನ್. ಅವ್ನು ವೆಂಡರ್ ಕರೆಕ್ಟಾಗಿ ಇರಬೇಕು. ಈಗ ನಮ್ಮ ವಾಟ್ಸಪ್ ಡೇಟಾ ಆಗಿರಲಿ, ಫೇಸ್ಬುಕ್ದಾಗಿರಲಿ, ಅದು ಯಾಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ದೇ ಆರ್ ಆಲ್ ಪ್ರೊವೈಡಿಂಗ್ ದಿ ಫ್ರೀ ಸರ್ವಿಸಸ್. ಫ್ರೀ ಸರ್ವಿಸ್ ಪ್ರೊವೈಡ್ ಸುಮ್ಮನೆ ಯಾರು ಕೊಡಲ್ಲ. ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಅವ್ರ ಜೊತೆ ಲಿಂಕ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ನಮ್ಮ ಡೇಟಾ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ಸ್ ಅವರು ಇವ್ರು ಕೊಡ್ತಾರೆ. ನೀವು ನೋಡಿ ಬೇಕಾದ್ರೆ, ನೀವು ಬ್ರೌಸರಲ್ಲಿ, ನೀವು ಗೂಗಲಲ್ಲಿ ಏನಾದ್ರು ಸರ್ಚ್ ಮಾಡಿರಿ ಯಾವುದೋ ಒಂದು ಐಟಮು, ಆವಾಗ ಫೇಸ್ಬುಕ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಫೇಸ್ಬುಕ್ ಹೋದರೆ ಆ ಆ್ಯಡ್ ನಿಮ್ಗೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ಸಾಫ್ಟ್ವೇರ್ ಇಂಟರ್ಫೇಸ್ ಇರುತ್ತೆ. ಸಾಫ್ಟ್ವೇರ್ ಇಂಟರ್ಫೇಸ್ ಮುಖಾಂತರ ನೋಡಿ, ಈ ಯೂಸರು ಈ ಪ್ರಾಡಕ್ಟ್ಸ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ. ಆ ರಿಲೇಟೆಡ್ ಆ್ಯಡನ್ನು ನಿಮ್ಗೆ ಹಾಕ್ತಾರೆ. ಸೊ ಫ್ರೀ ಸರ್ವಿಸ್ ಅಂತ ಹೇಳಿದ್ರೆ ನಾವು ತಿಳ್ಕೊಬೇಕು, ಅಂದರೆ ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಯಾವುದು ಫ್ರೀಯಾಗಿ ಬರಲ್ಲ. ಫ್ರೀ ಅಂತ ಬರ್ದಿರ್ತಾರೆ ಅಷ್ಟೇ. ಈಗ ನೀವು ಏನಪ್ಪ ಅಂತ ಹೇಳಿದ್ರೆ, ಈ ವ್ಯಾಕ್ಸಿನ್ ತೊಗೊಳ್ತಾ ಇದ್ದೀರಲ್ಲ, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ 1,000 ಕೊಡಬೇಕು, ಗೌರ್ಮೆಂಟಲ್ಲಿ ತೊಗೊಬಿಟ್ರೆ ಫ್ರೀ ಅಂತ. ಫ್ರೀ ಗೌರ್ಮೆಂಟಲ್ಲೂ ಫ್ರೀ ಕೊಡ್ತಾ ಇಲ್ಲ, ನೀವು ನೋಡ್ತಾ ಇರಬೇಕಲ್ಲ. ಸೊ ಪೀಪಲ್ ಆರ್ ಪೇಯಿಂಗ್ ಟ್ಯಾಕ್ಸಸ್, ರೈಟ್? ಸೊ ಇಟ್ ಈಸ್ ಫ್ರಮ್ ದಿ ಟ್ಯಾಕ್ಸ್ ಪೇಯರ್ಸ್ ಅಮೌಂಟು ಯು ಆರ್ ಗೆಟಿಂಗ್ ದ ವ್ಯಾಕ್ಸಿನ್ ಅಷ್ಟೇ. ಸೊ ಈಗ ವಿ ಆರ್ ಸೀಯಿಂಗ್ ವಿ ಆರ್ ಪೇಯಿಂಗ್ ಟ್ಯಾಕ್ಸಸ್ ಥ್ರೂ ಪೆಟ್ರೋಲ್, ಡೀಸೆಲ್ ಆ್ಯಂಡ್ ಆಲ್ ದಿ ಎಸೆನ್ಷಿಯಲ್ ಐಟಮ್ಸ್ ನಾವೇನು ಪರ್ಚೇಸ್ ಮಾಡ್ತೀವಿ. ಮೆಡಿಸಿನ್ ಪರ್ಚೇಸ್ ಮಾಡಿದ್ರು ನಾವು ಟ್ಯಾಕ್ಸ್ ಕಟ್ತೀವಿ, ಇಟ್ ಕ್ಲಿಯರ್. ಸೊ ದೆನ್ ಡಾಕ್ಟ್ರ್ ಹತ್ರ ಹೋದ್ರೂ ಹಾಸ್ಪಿಟ್ಲಲ್ಲೂ ಟ್ಯಾಕ್ಸ್ ಕಟ್ತೀವಿ. ವಾಟ್ ಎವರ್ ಯು ಡು, ಸೋಪ್ ತೊಗೊಂಡ್ರು ಟ್ಯಾಕ್ಸ್ ಇರುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ದೇರ್. ಸೊ ಹಿಯರ್ ಏನಪ್ಪ ಅಂತ ಹೇಳಿದ್ರೆ, ಬಟ್ ನೋಡೋಕ್ಕೆ ಏನೋ ಫ್ರೀ ಅಕ್ಕಿ ಕೊಡ್ತಾ ಇದ್ದಾರೆ, ಫ್ರೀ ಏನೋ ಕೊಡ್ತಾ ಇದ್ದಾರೆ, ಏನಪ್ಪ ಫ್ರೀ ಟ್ಯಾಪ್ ಕೊಟ್ಟರು. ಈಗ ಫಸ್ಟ್ ಇಯರ್ ಆ ಥರ ಸ್ಟೂಡೆಂಟ್ಸ್ಗೆ ಟ್ಯಾಪ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫ್ರೀ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅದೆಲ್ಲ ಫ್ರೀ ಥರಾನೇ ಕಾಣಿಸುತ್ತೆ. ಬಟ್ ನಥಿಂಗ್ ಕಮ್ಸ್ ಫ್ರೀ. ಅದಕ್ಕೆ ಎಲ್ಲೋ ಒಂದು ಕಡೆ ನಮ್ಮಿಂದಾನೇ ತೊಗೊಂಡಿರ್ತಾರೆ. ನಮ್ಮಿಂದ ತಗೊಳ್ಳೋದು ಒಂದು ವ್ಯವಸ್ಥೆನೂ ಮಾಡ್ಕೊಂಡಿರ್ತಾರೆ, ಡೈರೆಕ್ಟಾಗಿ ತೊಗೊಳ್ತಾ ಇದ್ರೆ. ಆ ಥರ ಫೇಸ್ಬುಕ್ ಅವರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ಥರ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ವಿಲ್ ಬಿ ಕನ್ಸರ್ನ್ ಹಿಯರ್. ಸೊ ಅದೇ ಥರ ಕ್ಲೌಡ್ಗೂ ಅಷ್ಟೇ, ಅವನು ವೆಂಡರ್ ಕರೆಕ್ಟಾಗಿ ರಿಲಯಬಲ್ ಇಲ್ಲ ಅಂತ ಹೇಳಿದ್ರೆ, ಅವ್ನು ನಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನು, ನಮ್ಮ ಡೇಟಾ ಎಲ್ಲ ಮಾರಬಹುದು, ಯಾಕಂದರೆ ಅವ್ನ ಕಂಟ್ರೋಲಲ್ಲಿ ಇರುತ್ತೆ. ಇದೊಂದು ಡಿಸ್ಅಡ್ವಾಂಟೇಜು ಆಗಿರುತ್ತೆ. ಹಂಗಾಗಿ ಎಬಿಲಿಟಿ ಆಫ್ ದಿ ವೆಂಡರ್ ಮೇಲೆ ಡಿಪೆಂಡ್ ಆಗುತ್ತೆ ಸಕ್ಸಸ್ಸು. ಸೊ as a data can be stored anywhere in the cloud, so it is necessary to define the kind of data to be stored. ಯಾಕಂತ ಹೇಳಿದ್ರೆ, ನಾನು ಮೊದಲನೇ ಸಲನೂ ಹೇಳಿದ್ದೀನಿ, ಸುಮಾರು ದೇಶದಲ್ಲಿ ಅವ್ರದ್ದೇ ಆದ ರೂಲ್ಸ್ ಇರುತ್ತೆ ರಿಗಾರ್ಡಿಂಗ್ ಲೊಕೇಶನ್ ಆಫ್ ದ ಡೇಟಾ. ಎಲ್ಲಿ ನಮ್ಮ ಡೇಟಾ, ಯಾವ ಡೇಟಾ ಕಂಟ್ರಿಲೇ ಸ್ಟೋರ್ ಆಗಬೇಕು, ಯಾವ ಡೇಟಾ ಕಂಟ್ರಿ ಔಟ್ಸೈಡ್ ಸ್ಟೋರ್ ಮಾಡ್ಬೋದು ಅಂತ. ಸೊ ಇದು
ನಾವು ತಗೊಳ್ಳೋ ಟೈಮಲ್ಲಿ ಆ ಥರ ಇನ್ಫ್ರಾಸ್ಟ್ರಕ್ಚರ್ as a ಸರ್ವಿಸ್ ವಿ ನೀಡ್ ಟು ಫೈಂಡ್ ಔಟ್, ವಿ ಶುಡ್ ಆಸ್ಕ್ ದಿ ಕಂಪ್ನಿ ವೇರ್ ಆರ್ ಯು ಸ್ಟೋರಿಂಗ್ ದಿಸ್ ಡೇಟಾ ಅಂತ, ವೆದರ್ ಯು ಆರ್ ಸ್ಟೋರಿಂಗ್ ಇನ್ ದ ಸೇಮ್ ಕಂಟ್ರಿ ವೇರ್ ವಿ ಆರ್ ಪ್ರೊವೈಡಿಂಗ್ ದ ಸರ್ವಿಸ್ ಆರ್ ಯು ಆರ್ ಸ್ಟೋರಿಂಗ್ ಇಟ್ ಸಮ್ವೇರ್ ಎಲ್ಸ್. ಅದನ್ನು ತಿಳ್ಕೊಂಡು ನಾವು ಮಾಡಬೇಕು. ಇದೊಂದು ಡಿಸ್ಅಡ್ವಾಂಟೇಜ್ ಅಲ್ಲಿ ಲಿಸ್ಟಿಂಗ್ ಮಾಡ್ಕೋಬಹುದು. ದೆನ್ ವಿಲ್ ಸಿ ದಿ ಟೈಪ್ಸ್ ಆಫ್ IaaS, ಕಂಪ್ಯೂಟೇಷನ್ as a ಸರ್ವಿಸ್. ಸೊ ಇನ್ ದಿಸ್ ವರ್ಚುವಲ್ ಮಷೀನ್ ಬೇಸ್ಡ್ ಸರ್ವರ್ಸ್ ಏನಪ್ಪ ಅಂತ ಹೇಳಿದ್ರೆ, ಕಂಪ್ಯೂಟೇಷನ್ as a ಸರ್ವಿಸ್ ಅಲ್ಲಿ ಟೈಪ್ಸ್ ಅಲ್ಲಿ ಈಗ ಕಂಪ್ಯೂಟೇಷನ್ as a ಸರ್ವಿಸ್, ಡೇಟಾ as a ಸರ್ವಿಸ್ ಅಂತ ಎರಡು ತಗೊಂಡ್ರೆ, ಇದು ಕಂಪ್ಯೂಟೇಷನ್ as a ಸರ್ವಿಸ್ ಫಸ್ಟ್ ನೋಡೋಣ. ಇನ್ ದಿಸ್ ಏನಪ್ಪ ಅಂತ ಹೇಳಿದ್ರೆ, ವರ್ಚುವಲ್ ಮಷೀನ್ ಬೇಸ್ಡ್ ಸರ್ವರ್ಸ್ ಆರ್ ಚಾರ್ಜ್ಡ್ per hour depending upon the virtual machine capacity like RAM size, CPU, operating system features of that particular virtual machine and deployed. So computation as a service ಅಂತ ತಕ್ಷಣ ಒಂದು ವರ್ಚುವಲ್ ಮಷೀನ್ ಕೊಟ್ಬಿಡ್ತಾರೆ. ಸೊ ಯು ವಾಂಟ್ ಎ ಕಂಪ್ಯೂಟರ್ ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ ವರ್ಚುವಲ್ ಮಷೀನ್. ಅಲ್ಲಿ ಏನಪ್ಪ, ಅಲ್ಲಿ ಎಷ್ಟು ನನಗೆ ಎಷ್ಟು ರ್ಯಾಮ್ ಬೇಕು, ಎಷ್ಟು ಈ ಸ್ಪೀಡ್ದು CPU ಬೇಕು, ನನಗೆ ಈ OS ಬೇಕು ಅಂತ ಹೇಳ್ಬಿಟ್ರೆ, ಅದ್ರ ಮೇಲೆ ಆಮೇಲೆ ಈ ಸಾಫ್ಟ್ವೇರ್ಸ್ ಬೇಕು ಅಂತ ಹೇಳ್ಬಿಟ್ರೆ ಕಂಪ್ಯೂಟೇಷನ್ as a ಸರ್ವಿಸ್ ಅಂತ ಬರುತ್ತೆ. ಇದ್ರ ಮೇಲೆ ಪರ್ ಅವರ್ ಚಾರ್ಜಿಂಗು ಮಾಡ್ಬೋದು. ಈ ಥರ ಡೇಟಾ as a ಸರ್ವಿಸ್ ಅಂತ ಹೇಳ್ಬಿಟ್ರೆ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, there is no restriction on storage space to store the data, so related to the user regardless of his type. So these are here, they are charged per gigabyte for data transfer and data size. ಅದಕ್ಕೆ ಗಿಗಾಬೈಟ್ ಪರ್ ಅದಕ್ಕೆ ಆ ಥರ ಚಾರ್ಜ್ ಮಾಡ್ತಾರೆ ಡೇಟಾ as a ಸರ್ವಿಸ್. ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ as a ಸರ್ವಿಸ್ ಅಂತ ಹೇಳ್ಬೋದು. ಅದೇ ಥರ ಟೈಪ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ as a ಕ್ಲೌಡ್, ಇದು ಎಕ್ಸಾಮಲ್ಲಿ ಇದು ಕೇಳ್ತವೆ, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನಪ್ಪ ಅಂತ ಹೇಳಿದ್ರೆ ಪಬ್ಲಿಕ್ ಕ್ಲೌಡು, ಪ್ರೈವೇಟ್ ಕ್ಲೌಡು, ಹೈಬ್ರಿಡ್ ಕ್ಲೌಡು ಅಂತಲೂ ನಾವು ಕೇಳಿದ್ವಿ ಅಲ್ವಾ. ಇದು ಹಂಗಿಲ್ಲ, ಇದು ಪಬ್ಲಿಕ್ IaaS ಕ್ಲೌಡು, ಪ್ರೈವೇಟ್ IaaS ಕ್ಲೌಡು, ಹೈಬ್ರಿಡ್ IaaS ಕ್ಲೌಡ್. ಇದು IaaS, ಇದು ನಾರ್ಮಲ್ ಪಬ್ಲಿಕ್ ಕ್ಲೌಡ್, ನಾರ್ಮಲ್ ಪ್ರೈವೇಟ್ ಕ್ಲೌಡ್, ನಾರ್ಮಲ್ ಹೈಬ್ರಿಡ್ ಕ್ಲೌಡ್ ಅಲ್ಲ. ಇದು ಡಿಫ್ರೆಂಟ್ ಇದೆ, ಅದು ಡಿಫ್ರೆಂಟ್ ಇದೆ. ಇದು ಟೈಪ್ಸ್ ಆಫ್ IaaS ಕ್ಲೌಡ್ಸು. ಸೊ ಪಬ್ಲಿಕ್ ಅಂದ ತಕ್ಷಣ ಸಿಮಿಲರ್ ಟು ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟು ಏನಪ್ಪ ಅಂತ ಹೇಳಿದ್ರೆ, ಮಲ್ಟಿಪಲ್ ಯೂಸರ್ಸ್ ವಿಲ್ ಶೇರ್ ದಿ ಸರ್ವರ್ ರಿಸೋರ್ಸಸ್ ಪ್ರೊವೈಡೆಡ್ ಬೈ ದ ಪ್ರೊವೈಡರ್. ಅದೇ ಥರ ಪ್ರೈವೇಟ್ಗೆ ಬಂದರೆ, ಸೊ ಪ್ರೊವೈಡ್ಸ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಟು ಸಿಂಗಲ್ ಕಂಪ್ನಿ. ಸೊ ಸರ್ವಿಸ್ ಆರ್ ಪ್ರೊವೈಡೆಡ್ ಪ್ರೈವೇಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸಿಸ್ಟ್ ಬಿಹೈಂಡ್ ಫೈರ್ ವಾಲ್ಸ್ ಮ್ಯಾನೇಜ್ ಬೈ ದಿ ಇಂಡಿವಿಜುವಲ್ ಬಿಸ್ನೆಸ್, ಬೇರೆ ಯಾರಿಗೂ ಆಕ್ಸೆಸ್ ಆಗಲ್ಲ. ಅದೇ ಹೈಬ್ರಿಡ್ ಅಂತ ತಗೊಂಡ್ರೆ, ಸೊ as we have seen it unit to hybrid ಅಲ್ಲಿ ಕಾಂಬಿನೇಷನ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕ್ಲೌಡ್ ಅಂತ ಹೇಳ್ತಾ ಇದೀವಿ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದೋಸ್ ಕೇಸಸ್. So when some companies might want to maintain certain servers in private and other category in public cloud, avaga they can go for hybrid here. Example ತಗೊಂಡ್ರೆ, ಅಮೆಜಾನ್ದು ಎಲಾಸ್ಟಿಕ್ ಕ್ಲೌಡ್ 2 ಅಂತ ಇದೆ, EC2, ಟಾಟಾ ಕಮ್ಯುನಿಕೇಶನ್ಸ್ದು ಇನ್ಸ್ಟಾ ಕಂಪ್ಯೂಟ್ ಅಂತ ಇದೆ, ಅದೇ ಥರ ರ್ಯಾಕ್ ಸ್ಪೇಸ್ ಅಂತ ಇದೆ, ಬ್ಲೂ ಲಾಕ್ ಅಂತ ಬರುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್, ಅಮೆಜಾನ್ ವೆಬ್ ಸರ್ವಿಸಸ್ ತಗೊಂಡ್ರೆ AWS, ದೇ ಆಫರ್ ವರ್ಚುವಲ್ ಸರ್ವರ್ ಇನ್ಸ್ಟೆನ್ಸಸ್ಸು ವಿತ್ IP ಅಡ್ರೆಸ್, ಯೂನಿಕ್ IP ಅಡ್ರೆಸ್ ಕೊಡ್ತಾರೆ, ಸ್ಟೋರೇಜ್ ಬ್ಲಾಕ್ಸ್ ಆನ್ ಡಿಮ್ಯಾಂಡ್ ಕೊಡ್ತಾರೆ. ಸೊ ನಾನು ಹೇಳೋದಲ್ಲ, ಅದು ಏನೋ ಆಲ್ರೌಂಡ್ AWS ಅಂತ ಹೇಳ್ತೀವಿ. ಎಲ್ಲ ಅದರಲ್ಲಿ ಫೆಸಿಲಿಟೀಸು ನಮಗೆ ಸಿಗುತ್ತೆ. ಕಸ್ಟಮರ್ಸ್ ಕ್ಯಾನ್ ಯೂಸ್ APIs ಟು ಪ್ರೊವೈಡರ್, APIs ಪ್ರೊವೈಡರ್ ಕೊಟ್ಟಿರ್ತಾನಲ್ಲ, ಅದು ನೀವು ಮಾಡ್ಕೊಂಡು ಯು ಕ್ಯಾನ್ ಯೂಸ್ ಇಟ್ ಫಾರ್ ಸ್ಟಾರ್ಟ್, ಆಕ್ಸೆಸ್, ಕಾನ್ಫಿಗರ್ ಆ್ಯಂಡ್ ಸ್ಟಾಪ್ ದಿ ಸ್ಟೋರೇಜ್ ಆ್ಯಂಡ್ ವರ್ಚುವಲ್ ಸರ್ವರ್ಸ್, ಅದೆಲ್ಲ ಮಾಡ್ಕೋಬೋದು. ಅದೇ ಥರ ಇನ್ಸ್ಟಾ ಕಂಪ್ಯೂಟ್ ಅಂತ ಇನ್ನೊಂದು ಇದೆ. ಸೊ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ IaaS ಪ್ರೊವೈಡೆಡ್ ಬೈ ದಿ ಟಾಟಾ ಕಮ್ಯುನಿಕೇಶನ್ಸ್. ಸೊ ಟಾಟಾ ಅವ್ರದ್ದು ಒಂದು ಇನ್ಸ್ಟಾ ಕಂಪ್ಯೂಟ್ ಅಂತಾನೆ ಕ್ಲೌಡ್ ಇದೆ, ವಿಚ್ ಈಸ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಫ್ಲೆಕ್ಸಿಬಲ್. ಲೈಕ್ ಆಲ್ ಅದರ್ ಟಾಟಾ ಪ್ರಾಡಕ್ಟ್ಸ್ ತುಂಬ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಫ್ಲೆಕ್ಸಿಬಲ್ ಇದೆ, ರಿಲಯಬಲ್ ಹೋಸ್ಟೆಡ್ ಇನ್ಫ್ರಾಸ್ಟ್ರಕ್ಚರ್ ಇದು ಇದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಇಟ್ ಆಫರ್ಸ್ ವೇರಿಯಬಲ್ ಕಂಪ್ಯೂಟಿಂಗ್ ಪವರ್ ನೀಡೆಡ್ ಟು ಮೀಟ್ ವೇರಿಂಗ್ ಬಿಸ್ನೆಸ್ ನೀಡ್ ಎಕ್ಸಾಕ್ಟ್ಲಿ ಆಸ್ ಪರ್ ದಿ ರಿಕ್ವೈರ್ಮೆಂಟ್. ಆಮೇಲೆ ಇಟ್ ಅಲೋಸ್ ರಿಮೂವಲ್ ಆಫ್ ವರ್ಚುವಲ್ ಸರ್ವರ್ಸ್, metered internet connectivity, storage capacity and dynamic addition. So with security, paper use and guaranteed service level, ಏನಿದು ಇನ್ಸ್ಟಾ ಕಂಪ್ಯೂಟ್ ಅಂತ ಇದೆ, ಇಟ್ ಈಸ್ ಸೂಟೇಬಲ್ ಫಾರ್ ಬಿಸ್ನೆಸ್ ವಿಚ್ ರಿಕ್ವೈರ್ ಫಾಸ್ಟರ್ ರೆವೆನ್ಯೂ ಜನರೇಷನ್, ಇನ್ಕ್ರೀಸ್ಡ್ ಕಾಂಪಿಟೇಟಿವ್ನೆಸ್ ಆ್ಯಂಡ್ ಕ್ವಿಕ್ ಟೈಮ್ ಟು ಮಾರ್ಕೆಟ್. ಸೊ ಇದು ಟಾಟಾ ಅವ್ರದ್ದು ಸಹ ಒಂದು ಕ್ಲೌಡ್, ನಮ್ಮ ಹೋಮ್ ಗ್ರೋನೆ ಇಂಡಿಯಾದೇ ಒಂದು ಕ್ಲೌಡ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ವಾಟ್ ಆರ್ ದಿ ಕಂಪ್ನೀಸ್ ದಟ್ ಆರ್ ಆಫರಿಂಗ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ದ ಕ್ಲೌಡ್ ಅಂತ ಹೇಳಿದ್ರೆ, ಅಮೆಜಾನ್ದು EC2 ಅಂತ ಒಂದು ಇದೆ. ಸೊ ವೆಬ್ ಸರ್ವಿಸ್ ಇದು, ದಿಸ್ ಇಸ್ ಎ ವೆಬ್ ಸರ್ವಿಸ್ ವಿಚ್ ಆಫರ್ಸ್ ಡೈನಾಮಿಕ್ ಸ್ಕೇಲಿಂಗ್ ಆಫ್ ಕಂಪ್ಯೂಟಿಂಗ್ ಕೆಪಾಸಿಟಿ ಇನ್ ದ ಕ್ಲೌಡ್. ಇಟ್ ಎನೇಬಲ್ಸ್ ಯೂಸರ್ಸ್ ಟು ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಕಂಪ್ಯೂಟರ್ ರಿಸೋರ್ಸಸ್ and make them run on Amazon's excellent computing environment
ಆಮೇಲೆ it allows users to pay as per the capacity that they use. So it minimizes the time needed to obtain and boot any server instances, and it also offers developers tools to repair failure. ಸೊ ಇದೆಲ್ಲ ನಾವು ಏನು ಹೇಳ್ತಾ ಇದ್ವಿ ಇಲ್ಲಿವರೆಗೆ, ನಾವು ಸರ್ವಿಸಸ್ ಬಗ್ಗೆ ಹೇಳ್ತಾ ಇದ್ವಿ. ಆ ಸರ್ವಿಸಸ್ ಫೀಚರ್ಸ್ ಏನಿತ್ತು, ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸು, ಇದು ನಮ್ಮ ಅಮೆಝಾನ್ ಅಂತ ಒಂದು EC2 ಕಂಪ್ನಿ ಇದೆ ಅಲ್ಲ, ಸೊ ಅಮೆಝಾನಿಂದ ಒಂದು EC2 ಅಂತ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಬರುತ್ತೆ. ಅದೇ ಥರ ಬ್ಲೂ ಲಾಕ್ ಅಂತ ಒಂದು ಬರುತ್ತೆ. ಸೊ ಅದು ಸಹ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಇಲ್ಲೂ ಸಿಗುತ್ತೆ. ಇಟ್ ಆಫರ್ಸ್ ಕ್ಲೌಡ್ ಕಂಪ್ಯೂಟಿಂಗ್, ಮ್ಯಾನೇಜ್ ಸರ್ವಿಸಸ್ ಸಪೋರ್ಟೆಡ್ ಬೈ VMware ಕ್ಲೌಡ್ ಡೇಟಾ ಸೆಂಟರ್ಸ್. ಆಮೇಲೆ ಡೇಟಾ ಸೆಂಟರ್ಸ್ ರಿಲೇಟೆಡ್ ಟು ದಿಸ್ ಆರ್ ವೆರಿ ಸೆಕ್ಯೂರ್ ಆ್ಯಂಡ್ ದೇ ಆರ್ ಸರ್ಟಿಫೈಡ್ ಡೇಟಾ ಸೆಂಟರ್ಸ್ ಅಂತ ನಾವು ಹೇಳ್ತೀವಿ. ಅದು ಬಿಟ್ಟರೆ ಗೋ ಗ್ರಿಡ್ ಅಂತ ಒಂದಿದೆ. ಇದು ಆಲ್ಸೋ ವೆಬ್ ಸರ್ವಿಸ್ ಇಂಟರ್ಫೇಸ್ ಕೊಡುತ್ತೆ, ಯೂಸರ್ ಫ್ರೆಂಡ್ಲಿ ಇರುತ್ತೆ, ವಿಡಿಯೋ ಡೆಮೋಸ್ ಇರುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡು, ಇನ್ಎಕ್ಸ್ಪೆನ್ಸಿವ್ ಬಿಲ್ಲಿಂಗ್ ಸಿಸ್ಟಮ್ ಇರುತ್ತೆ. ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್, ಲೋಡ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಕ್ಲೌಡ್ ಸ್ಟೋರೇಜ್. ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ infrastructure as a service. So with that, we have come to the end of this session. We have seen today what are the different infrastructure as a services. We'll try to understand what infrastructure as a service is, its characteristics, its advantages and disadvantages, and those things we have seen in this session. So if you have got any doubt, you can ask.